ಹಲೋ ಸ್ನೇಹಿತರೆ, ಸ್ಮಾರ್ಟ್ ವಿಷನ್ ಚಾನಲ್ಗೆ ಸುಸ್ವಾಗತ. ಇದು ಅಸ್ಮತ್ ಪಾಷಾ. ನನ್ನ ಮೊದಲನೇ ವಿಡಿಯೋಲಿ ಆಲ್ರೆಡಿ ನಾನು ನಿಮಗೆ ಪೇಮೆಂಟ್ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ನಾವು ಅದೇ ಟ್ರಿಕ್ನ ನಾವು ಹೇಗೆ ಬೇರೆ ಬೇರೆ ರೀತಿ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು ಅದೇ ಟ್ರಿಕ್ ಯೂಸ್ ಮಾಡಿಕೊಂಡು ಅಂತ ಮತ್ತೆ ನೋಡೋಣ. ಸೊ ಪುನಃ ನಾನು ಬೇರೆ ಬೇರೆ ಟೈಪ್ಸ್ ಕ್ವಶನ್ಸ್ನ, ಯಾವುದೇ ಟೈಪ್ ಕ್ವಶನ್ಸ್ ಬರಲಿ ಸ್ನೇಹಿತರೆ, ಹೇಗಾದರೂ ಬರಲಿ, ಆದರೆ ನಾವು ಒಂದೇ ಮೆಥಡ್ ತಗೊಂಡು ಸಾಲ್ವ್ ಮಾಡ್ಬೋದು. ನಾನು ಟೆಕ್ಸ್ಟ್ ಬುಕ್ಕಲ್ಲಿ 100 ಕ್ವಶನ್ ಕೊಟ್ಟು 100 ಕ್ವಶನ್ಸ್ಗೆ 100 ಫಾರ್ಮುಲಾ ಕೊಟ್ಟು 100 ಫಾರ್ಮುಲಾನ 100 ಥರ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೇಳಲ್ಲ. ಒಂದೇ ಟೆಕ್ನಿಕ್ ಹೇಳ್ಕೊಡ್ತೀನಿ. ಒಂದೇ ಟೆಕ್ನಿಕ್ನ ಯಾವುದೇ ರೀತಿ ಕ್ವಶನ್ಸ್ ಆದರೂ ಸಾಲ್ವ್ ಮಾಡ್ಬೋದು ಅಂತ. ಸೊ ಹಾಗಾದರೆ ಶುರು ಮಾಡೋಣ ಸ್ನೇಹಿತರೆ. ಇದು ನಮ್ಮ, ದಯವಿಟ್ಟು ಈ ವಿಡಿಯೋನ ಮೊದಲನೇ ಸಲ ನೋಡ್ತಿರೋರು ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿ. ಅದನ್ನ ನೋಡದೆ ಹೋದ್ರೆ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಏನೂ ಅರ್ಥ ಆಗಲ್ಲ. ನಿಮ್ಗೆ ಈ ವಿಡಿಯೋ ಅರ್ಥ ಆಗಬೇಕು ಅಂದರೆ ನನ್ನ ಮೊದಲನೇ ವಿಡಿಯೋ ನೋಡಲೇಬೇಕು. ಅಲ್ಲಿ ನಾನು ಟ್ರಿಕ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಆ ಟ್ರಿಕ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಇಷ್ಟು ಸಾಲದು ಅಂತ ಅಂದರೆ ಇನ್ನೂ ನಾನು ನನ್ನ ಒಂದು ವಿಡಿಯೋ ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಯಾವ್ಯಾವ ಬುಕ್ನ ರೆಫರ್ ಮಾಡ್ಬೋದು ಅಂತಲೂ ಕೂಡ ಹೇಳಿದ್ದೀನಿ. ಆ ಬುಕ್ಕಿಂದ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈ ಕ್ವಶನ್ಗೆ ಹೋಗೋಣ. ಟು ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್, ಎ ಆ್ಯಂಡ್ ಬಿ ಟೇಕ್ 8 days, ಬಿ ಆ್ಯಂಡ್ ಸಿ. ಸೊ ಇದು ಇನ್ನೊಂದು ಟೈಪ್ ಕ್ವಶನ್ನು. ಇದರಲ್ಲಿ ಏನು ಹೇಳ್ತಿದ್ದಾನೆ, ಎ ಪ್ಲಸ್ ಬಿ. ನಾನಿಲ್ಲಿ ಟೆಕ್ನಿಕ್ ಅದೇ ಯೂಸ್ ಮಾಡ್ತಾ ಇದ್ದೀನಿ ಗೈಸ್, ಇನ್ನು ಏನು ಡಿಫ್ರೆಂಟ್ ಏನಿಲ್ಲ. ಎ ಮತ್ತು ಬಿ ಒಂದು ಕೆಲಸನ ಮಾಡೋಕ್ಕೆ 8 ದಿನ ತಗೋತಾರೆ. ಬಿ ಮತ್ತು ಸಿ 12 ದಿನ ತಗೋತಾರೆ. ಹಾಗೆ 3 ಜನನೂ ಕೂಡ ಎ, ಬಿ ಹಾಗೂ ಸಿ 3 ಜನ ಸೇರಿ ಅದೇ ಕೆಲಸನ 6 ದಿನದಲ್ಲಿ ಮುಗಿಸ್ತಾರೆ. ಅವನು ಕೇಳ್ತಿರೋದು ಏನಪ್ಪ ಪ್ರಶ್ನೆ ಅಂದರೆ, ಎ ಮತ್ತು ಸಿ, ಇದು ಎ ಮತ್ತು ಸಿ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ ಅಂತ. ಸೊ ಈಗ ಇಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ 2 ಫ್ಯಾಕ್ಟರ್ಸ್ ಇತ್ತು, ಅದನ್ನ LCM ತಗೊಳ್ಬೇಕು ಅಂತ ಹೇಳಿದ್ದೆ. ಇಲ್ಲಿ 3 ಇದೆ. ಇಲ್ಲಿ ನಾನು ಬೇರೆದೇನು ತಗೊಳ್ಳಿ ಅಂತ ಹೇಳಲ್ಲ. ಇಲ್ಲೂ LCM ತಗೋಬೇಕು. ಅದೇ ಮೆಥಡಿಂದ ಸಾಲ್ವ್ ಮಾಡಬೇಕು. ಸೊ 8, 12, 6, 2 ಇಂದ ತಗೊಳ್ಳಿ, ಡಿವೈಡ್ ಮಾಡ್ಕೊಳ್ಳಿ. 2 4 ಹೋಗುತ್ತೆ, 6 ಹೋಗುತ್ತೆ, 3 ಹೋಗುತ್ತೆ. ಸೊ ಅಗೇನ್ 2 2s 3 and 3. ಸೊ 2 1 3 3 3 and ಹೇಗೆ LCM ತಗೋಬೇಕು ಅಂತ ಹೇಳ್ಬೋದು ಗೊತ್ತಲ್ಲ. 2 6, 6 2 12, 12 2 24. ಸೊ 24 ಫ್ಯಾಕ್ಟರ್ಸ್ ನಮಗೆ ಸಿಕ್ತು. ಇದು ನಮ್ಮದು ಪೂರ್ತಿ ಕೆಲಸ, ಅಂದರೆ ಟೋಟಲ್ ವರ್ಕ್. ಈ ಪೂರ್ತಿ ಕೆಲಸನ ಇವರು ಒಬ್ಬೊಬ್ರು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕಂಡಿಡ್ಕೊಳ್ಳೋಣ. ಈಗ ಎ ಆ್ಯಂಡ್ ಬಿ 24 ಡಿವೈಡೆಡ್ ಬೈ 8 ಅಂದರೆ ನಮಗೆ ಇದನ್ನ 3 ಫ್ಯಾಕ್ಟರ್ಸ್ ಪರ್ ಡೇ ಆಯ್ತದೆ. ಇದು 2 ಫ್ಯಾಕ್ಟರ್ಸ್ ಪರ್ ಡೇ ಆಯ್ತದೆ. ಇದು 6 ಅಂದರೆ 4 ಫ್ಯಾಕ್ಟರ್ಸ್ ಪರ್ ಡೇ ಆಯ್ತದೆ. ಈಗ ನಮಗೆ 3 ಜನದ್ದು ಗೊತ್ತು. ಇಲ್ಲಿ ನಾವೇನು ಮಾಡಬೇಕು ಅಂದರೆ ಸಿದ್ ಮಾತ್ರ ಕಂಡಿಡಬೇಕು. ಎ ಮತ್ತೆ ಸಿದ್ ಕಂಡಿಡಬೇಕು. ನಮಗೆ ಎ ಬಿ ಗೊತ್ತು, ಬಿ ಸಿ ಗೊತ್ತು, ಎ ಬಿ ಸಿ ಕೂಡ ಗೊತ್ತು, ಆದರೆ ಎ ಸಿ ಗೊತ್ತಿಲ್ಲ. ಎ ಸಿ ಕಂಡಿಡ್ಕೋಬೇಕು ಅಂದರೆ ನಾವು ಎ ಮತ್ತೆ ಸಿನ ಬೇರೆ ಬೇರೆ ಸೆಪ್ರೇಟ್ ಆಗಿ ಕಂಡಿಡ್ಕೋಬೇಕು. ಸೆಪ್ರೇಟ್ ಆಗಿ ಹೆಂಗೆ ಕಂಡಿಡ್ಕೋಬೇಕು, ನಮಗೆ ಗೊತ್ತು ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 4 ಫ್ಯಾಕ್ಟರ್ ಅಂತ. ಈಗ ನಮಗೆ ಇಲ್ಲಿ ಬಿ ಪ್ಲಸ್ ಸಿ ವ್ಯಾಲ್ಯೂ ಗೊತ್ತು. ಸೊ ಈ ಬಿ ಪ್ಲಸ್ ಸಿ ವ್ಯಾಲ್ಯೂ ಇಲ್ಲಿ ನಾವು ಪ್ಲೇಸ್ ಮಾಡಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ 2 is equal to 4. then a is equal to 4 minus 2 ಆಗುತ್ತೆ. 4 minus 2 ಅಂದರೆ ಎದು ಬರೀ ಎದಿಲ್ಲಿ 2 ಫ್ಯಾಕ್ಟರ್ಸ್ ಪರ್ ಡೇ ಆಯಿತು. ಸೊ ಹಾಗೇನೆ ಸಿ ಕೂಡ ಕಂಡಿಡ್ಕೋಬೇಕು. ಸಿ ಹೆಂಗೆ ಕಂಡಿಡ್ಕೋಬೋದು, ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ನಮ್ಗೆ ಅದು ಗೊತ್ತು, ಈಸ್ ಈಕ್ವಲ್ ಟು 4.
ಎ ಪ್ಲಸ್ ಬಿ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾನೆ ಅಲ್ವಾ ಸ್ನೇಹಿತರೆ. ಎ ಪ್ಲಸ್ ಬಿ ವ್ಯಾಲ್ಯೂ ಕೂಡ ನಾವು ಕಂಡುಹಿಡ್ಕೊಂಡಿದ್ದೀವಿ. ಎ ಪ್ಲಸ್ ಬಿ 3 ಫ್ಯಾಕ್ಟರ್ ಒಂದಿಂದಲ್ಲಿ ಕಂಡುಹಿಡ್ತಾನೆ ಅಂದ್ರೆ ಇದೇ ವ್ಯಾಲ್ಯೂನ ನಾವು ಹೀಗೆ ಬರ್ಕೋಬಹುದು. ಎ ಪ್ಲಸ್ ಬಿ ಅಂದ್ರೆ 3 ಫ್ಯಾಕ್ಟರ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 4 ಅಂತ ತಗೋಬಹುದು. ಆವಾಗ ಇಲ್ಲಿ ಸಿ 1 ಫ್ಯಾಕ್ಟರ್ ಪರ್ ಡೇ ಅಂತ ಆಯ್ತು. ಆಮೇಲೆ ಇದೆರಡನ್ನೂ ಕೂಡೋದಷ್ಟೇ, ಎ ಪ್ಲಸ್ ಸಿ. ಈಗ ಎ ವ್ಯಾಲ್ಯೂ 2 ಫ್ಯಾಕ್ಟರ್ಸ್ ಪರ್ ಡೇ, ಸಿ ವ್ಯಾಲ್ಯೂ 1 ಫ್ಯಾಕ್ಟರ್ ಪರ್ ಡೇ, ಇಬ್ರು ಕೂಡಿದ್ರೆ 3 ಫ್ಯಾಕ್ಟರ್ ಪರ್ ಡೇ ಆಗುತ್ತೆ. ಈಗ ಅವರು ಎ ಪ್ಲಸ್ ಸಿ ಅಂತ ಅಂದ್ರೆ ಇದನ್ನೆಲ್ಲ ಡಿಲೀಟ್ ಮಾಡ್ತೀನಿ. ಓಕೆ, ಈಗ ನಾವೇನು ಕಂಡುಹಿಡ್ಕೊಂಡಿದ್ವಿ, ಎ ಪ್ಲಸ್ ಸಿ ನ ಏನ ಕಂಡುಹಿಡ್ಕೊಂಡ್ವಿ, 2 ಫ್ಯಾಕ್ಟರ್ಸ್ ಪರ್ ಡೇ ಅಂತ, ಸಿ ಕೂಡ 1 ಫ್ಯಾಕ್ಟರ್ ಪರ್ ಡೇ ಅಂತ ಕಂಡುಹಿಡ್ಕೊಂಡ್ವಿ. ಅದೇ ನಾವು ಎ ಪ್ಲಸ್ ಸಿ ಅಂತ ಹೇಳಿದ್ರೆ 3 ಫ್ಯಾಕ್ಟರ್ ಪರ್ ಡೇ ಆಯಿತು. ನಮ್ದು ಟೋಟಲ್ ವರ್ಕ್ ಇದ್ದಿದ್ದೆಷ್ಟು, 24. ಟೋಟಲ್ ವರ್ಕ್ 24 ಫ್ಯಾಕ್ಟರ್ಸ್ ಇತ್ತು. ಸೊ ಈಗ ಇವರು ಒಂದಿಂದಲ್ಲಿ 3 ಫ್ಯಾಕ್ಟರ್ ಕಂಡುಹಿಡಿದಾರೆ ಅಂದರೆ 24 ಫ್ಯಾಕ್ಟರ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 24 ಡಿವೈಡೆಡ್ ಬೈ 3 ಅಂತ ಅಂದರೆ 3 8 24, 8 ಡೇಸ್. ಬಿ ಆಪ್ಷನ್. ಅರ್ಥ ಆಯ್ತಾ ಇದು ಹೆಂಗ್ ಬತ್ತು ಅಂತ ಹೇಳ್ಬಿಟ್ಟು? ಓಕೆ, ನೆಕ್ಸ್ಟ್ ಇದನ್ನ ಎ ಅಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 35 ಡೇಸ್. ಅವ್ರಿಗೆ ಎ ಮತ್ತು ಬಿ ಇಬ್ರು ಕೆಲಸ ಮಾಡಿ 35 ದಿನ ಬೇಕಾಗುತ್ತೆ. ಅದೇ ಎ ಕೆಲಸ ಮಾಡಕ್ಕೆ 60 ದಿನ ಬೇಕಾಗುತ್ತೆ. ಈಗ ಅವನ ಪ್ರಶ್ನೆಯಲ್ಲಿ ಏನು ಕೇಳಿದಾನೆ, ಬಿಗೆ ಎಷ್ಟು ದಿನ ಬೇಕು ಅಂತ ಹೇಳ್ಬಿಟ್ಟು. ಇದನ್ನ ನಾವು ಎಲ್ ಸಿ ಎಂ ತಗೋಬೇಕು. 35 ಮತ್ತೆ 6 35 ಮತ್ತೆ 60 ನಾವು ಎಲ್ ಸಿ ಎಂ ತಗೊಂಡ್ರೆ ಎಲ್ಲರೂ ನಾವು ಡೈರೆಕ್ಟ್ 5 ಇಂದ ಹೋಗುವ. 5 7s and 5 12s. ಸೊ ದೇರ್ ಇಸ್ ನೋ ಕಾಮನ್ ಫ್ಯಾಕ್ಟರ್ ಇಲ್ಲ ಯಾವುದರಲ್ಲಿ. ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸೊ 12 7s 84, 84 5s 420, 420 ಫ್ಯಾಕ್ಟರ್ಸ್ ಆಯಿತು ಟೋಟಲ್. ಸ್ನೇಹಿತರೆ, ಟೋಟಲ್ ಫ್ಯಾಕ್ಟರ್ಸು 420 ಆದರೆ ಈಗ ನಾವು ಪರ್ ಡೇ ಫ್ಯಾಕ್ಟರ್ಸ್ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಪರ್ ಡೇ ಫ್ಯಾಕ್ಟರ್ಸ್ ಎಷ್ಟು ಕಂಡುಹಿಡ್ಕೊಂಡ್ರೆ 420 ಡಿವೈಡ್ ಬೈ 35, ಎ ಪ್ಲಸ್ ಬಿಗೆ, ಎಗೆ 420 ಡಿವೈಡ್ ಬೈ 60 ಮಾಡಿಕೊಂಡ್ರೆ ನಿಮಗೆ 420 35 ಅಂತ ಅಂದರೆ 35 350 ದೆನ್ 12. ಓಕೆ, 12 ಫ್ಯಾಕ್ಟರ್ ಪರ್ ಡೇ ಆಯ್ತದೆ. ಸೊ 60 420 ಡಿವೈಡ್ ಬೈ 60 ಮಾಡಿಕೊಂಡ್ರೆ 61 66 7 ಫ್ಯಾಕ್ಟರ್ಸ್ ಪರ್ ಡೇ ಆಯ್ತದೆ. ಸೊ ಈಗ ನಾವು ಬಿನ ಕಂಡುಹಿಡ್ಕೋಬೇಕು. ಬಿನ ಕಂಡುಹಿಡ್ಕೋಬೇಕು ಅಂದರೆ ನಾವು ಎ ಪ್ಲಸ್ ಬಿ ಮೈನಸ್ ಬಿ ಮಾಡಿದ್ರೆ ನಮಗೆ ಎ ಪ್ಲಸ್ ಬಿ ಮೈನಸ್ ಎ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಅದನ್ನು 12 ಮೈನಸ್ 7 ಅಂತ ಅಂದರೆ ಎ ಕ್ಯಾನ್ಸಲ್ ಆಗುತ್ತೆ. ಬಿ ಈಸ್ ಈಕ್ವಲ್ ಟು 5 ಫ್ಯಾಕ್ಟರ್ಸ್ ಪರ್ ಡೇ ಆಯಿತು. ಸೊ 5 ಫ್ಯಾಕ್ಟರ್ಸ್ ಪರ್ ಡೇ ಅವನು ಒಂದಿನದಲ್ಲಿ 5 ಫ್ಯಾಕ್ಟರ್ಸ್ ಮುಗಿದ್ರೆ 420 ಫ್ಯಾಕ್ಟರ್ಸ್ನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ? 1s 4s 84 ಡೇಸ್. ಸೊ ಆಪ್ಷನ್ ಎ. ಸಾರಿ, ಸ್ವಲ್ಪ ಹ್ಯಾಂಡ್ ರೈಟಿಂಗು ನನಗೆ ಬರೆಯೋ ಅಭ್ಯಾಸ ಇದರಲ್ಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಾನು ಇಂಪ್ರೂವೈಸ್ ತಗೋತೀನಿ ಬರೆಯೋದ್ರಲ್ಲಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಈ ಪ್ರಶ್ನೆದಲ್ಲಿ ಏನಂತ ಹೇಳ್ತಿದ್ದೇನೆ ಅಂದರೆ ಎ ಪ್ಲಸ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 12 and 16 ಡೇಸ್ ರೆಸ್ಪೆಕ್ಟಿವ್ಲಿ. ಓಕೆ ಸ್ನೇಹಿತರೆ, ಪ್ರಶ್ನೆನ ಕರೆಕ್ಟಾಗಿ ಓದಬೇಕು. ಇಲ್ಲಿ ಎ ಆ್ಯಂಡ್ ಬಿ ಅಂತ ಹೇಳ್ಬಿಟ್ಟು ರೆಸ್ಪೆಕ್ಟಿವ್ಲಿ ಸೇರ್ಸನೆ ಅಂದರೆ ಅವ್ರು ಬೇರೆ ಬೇರೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಬರೀ ಎ 12 ದಿನ ತಗೋತಿದ್ದಾನೆ, ಬರೀ ಬಿ 16 ದಿನ ತಗೋತಿದ್ದಾನೆ ಅಂತ ಹೇಳಿ.
ಬೋತ್ ವರ್ಕ್ ಫಾರ್ 3 days ಆ್ಯಂಡ್ ದೆನ್ ಎ ಗೋಸ್ ಅವೇ. ಅಂದರೆ ಅವರು 3 ದಿನ ಕೆಲಸ ಮಾಡ್ತಾರೆ ಜೊತೆಯಲ್ಲಿ, ಆಮೇಲೆ ಎ ಬಿಟ್ಬಿಡ್ತಾನೆ. ಹೌ ಲಾಂಗ್ ವಿಲ್ ಬಿ ಟೇಕ್ ಟು ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್. ಈಗ ಉಳಿದಿರೋ ಅಂಥ ಕೆಲಸನ ಬಿ ಮಾಡಿದ್ರೆ ಎಷ್ಟು ದಿನ ಬೇಕಾಗತ್ತೆ ಅಂತ. ಅದನ್ನ ಮಾಡೋಕ್ಕಿಂತ ಮುಂಚೆ ನಾವು ಇದ್ರ ಎಲ್ ಸಿ ಎಮ್ ತೊಗೊಂಡು ಇವ್ರು ಒಂದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾರೆ ಅಂತ ನಾನು ಕಂಡುಹಿಡ್ಕೋಬೇಕು. ಸೊ 2ರಿಂದನೇ ತಗೋತೀನಿ. 6 is 2, 3 and 4. So there is no common here. ಇದನ್ನ ನೀವು ಮಲ್ಟಿಪ್ಲೈ ಮಾಡಿಕೊಂಡ್ರೆ 2 the 4, 4 into 3, 3 into 4, that is nothing but 48 factors. ಅದನ್ನ 48 ಫ್ಯಾಕ್ಟರ್ಸ್ ಅಂತ ಹೇಳ್ಕೋಬೋದು. ಆ 48 ಫ್ಯಾಕ್ಟರ್ಸ್ನ ನಾನು ಟೋಟಲ್ ವರ್ಕ್ ಅಂತ ಹೇಳ್ತೀನಿ. ಇದರದ್ದು ಟೋಟಲ್ ವರ್ಕು 48 ಫ್ಯಾಕ್ಟರ್ಸು. ಈಗ ಅದೇ ಎ ಒಂದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾನೆ ಹಂಗಾರೆ 48 ಡಿವೈಡ್ ಬೈ 12. ಸ್ನೇಹಿತರೆ ನೀವೇ ಮಾಡಬೇಕು, ಫಾಸ್ಟ್ ಇರಬೇಕು ಕ್ಯಾಲ್ಕುಲೇಷನಲ್ಲಿ, ಇಲ್ಲ ಅಂದರೆ ಬ್ಯಾಂಕ್ ಎಕ್ಸಾಮ್ ನಿಜವಾಗ್ಲೂ ಕ್ಲಿಯರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ಬ್ಯಾಂಕ್ ಎಕ್ಸಾಮಲ್ಲಿ. ಸೊ ಬಿ 48 ಫ್ಯಾಕ್ಟರ್ಸ್ನ 16 ಡೇಸಲ್ಲಿ ಒಂದಿನದಲ್ಲಿ ಎಷ್ಟು ಮುಗಿಸ್ತಾನೆ? 3 ಫ್ಯಾಕ್ಟರ್ಸ್ ಪರ್ ಡೇ ಆಯ್ತದೆ. ಸೊ ಈಗ ನನಗೆ ಅವ್ನ ಪ್ರಶ್ನೆ ಹೇಳ್ಕೊಂಡೆ, ಅವ್ರಿಗೆ ಎ ಮತ್ತು ಬಿ ಇಬ್ಬರು ಸೇರಿ 3 ದಿನ ಕೆಲಸ ಮಾಡಿದ್ದಾರೆ. ಈಗ ನನಗೆ ಎ ಮತ್ತು ಬಿ ಎಷ್ಟು? 4 ಮತ್ತು 3, 4, 5, 6, 7 ಫ್ಯಾಕ್ಟರ್ಸ್ ಪರ್ ಡೇ ಕೆಲಸ ಮುಗಿಸ್ತಾರೆ ಅಂತಂದರೆ ಅವರಿಬ್ಬರು 3 ದಿನ ಜೊತೆಲಿ ಸೇರಿ ಕೆಲಸ ಮಾಡಿದ್ದಾರೆ. 7 3 21, 21 ಫ್ಯಾಕ್ಟರ್ಸ್ ಕೆಲಸ ಮುಗ್ದೋಗಿದೆ. ಈಗ ಟೋಟಲ್ ವರ್ಕ್ ನಮ್ಮದು 48. ಓಕೆ, ಅದರಲ್ಲಿ 21 ಫ್ಯಾಕ್ಟರು ಮುಗ್ದೋಗಿರೋ ಕೆಲಸ. 21 ಹೋದರೆ ಇನ್ನು 27 ಫ್ಯಾಕ್ಟರ್ಸ್ ಕೆಲಸ ಉಳಿತು. ಈ 27 ಫ್ಯಾಕ್ಟರು ಬಿ ಒಬ್ಬನೇ ಮಾಡಿದ್ರೆ ರಿಮೈನಿಂಗ್ ವರ್ಕ್ ಅಂದರೆ 27 ಫ್ಯಾಕ್ಟರ್ನ ಬಿ ಒಬ್ಬನೇ ಮಾಡಿದ್ರೆ ಎಷ್ಟು ದಿನ ಬೇಕು ಅಂತ. ಈಗ ನಮಗೆ ಗೊತ್ತು ಬಿ ಒಂದು ದಿನದಲ್ಲಿ 3 ಫ್ಯಾಕ್ಟರ್ ಮುಗಿಸ್ತಾನೆ ಅಂತ. ಅದೇ ಅವನು 27 ಫ್ಯಾಕ್ಟರ್ನ ಮುಗಿಸೋಕೆ ಎಷ್ಟು ದಿನ ಬೇಕು? 9 3 9 ದಿನ ಬೇಕು ಅಂತ ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್, ಎ ಆ್ಯಂಡ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 3 days. ಓಕೆ, ಇಲ್ಲಿ ಎ ಆ್ಯಂಡ್ ಬಿ ಅಂದರೆ ಎ ಮತ್ತು ಬಿ ಅವರಿಬ್ಬರು ಸೇರಿ 3 ದಿನ ಮಾಡ್ತಾರೆ ಕೆಲಸ. ಬಿ ಆ್ಯಂಡ್ ಸಿ ಇನ್ 4 days, ಬಿ ಮತ್ತು ಸಿ 4 ದಿನ, ಸಿ ಆ್ಯಂಡ್ ಎ ಇನ್ 6 days, ಸಿ ಮತ್ತು ಎ 6 days. ಈಗ ಸಿಗೆ ಎಷ್ಟು ದಿನ ಬೇಕು ಅಂತ ಹೇಳ್ಬಿಟ್ಟು ಬರೀ ಸಿಗೆ ಕೇಳಿದ್ದಾನೆ. ಅದನ್ನ ಮಾಡೋಕ್ಕಿಂತ ಮುಂಚೆ ನಾವು ಟೋಟಲ್ ವರ್ಕ್ ಕಂಡುಹಿಡ್ಕೊಳ್ಳುವ. ಸಿ ಎಂ ಮಾಡಿಕೊಂಡ್ರೆ 12 ಫ್ಯಾಕ್ಟರ್ಸ್ ಬರುತ್ತೆ. ಇದು ನಮ್ಮ ಟೋಟಲ್ ವರ್ಕು. ಫೋರ್ ಫ್ಯಾಕ್ಟರ್ ಪರ್ ಡೇ, 3 ಫ್ಯಾಕ್ಟರ್ ಪರ್ ಡೇ, 2 ಫ್ಯಾಕ್ಟರ್ ಪರ್ ಡೇ. ಇದು ನಮಗೆ ಗೊತ್ತಾಯಿತು. ಈಗ ಸಿ ಕಂಡುಹಿಡಿಯಬೇಕು ಅಂದರೆ ಸಿ ಇದರಲ್ಲಿದೆ ಮತ್ತು ಸಿ ಪ್ಲಸ್ ಎ, ಬಿ ಪ್ಲಸ್ ಎ ಎರಡರಲ್ಲೂ ಸಿ ಇದೆ. ಇದನ್ನ ನಾವು ಕಂಡುಹಿಡ್ಕೋಬೇಕು ಅಂದರೆ ನಮ್ಮ ಹತ್ರ ಇರೋವಂಥ ವ್ಯಾಲ್ಯೂಸ್ ಎಲ್ಲ ಕೂಡಿದ್ರೆ ಎ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಸಿ ಪ್ಲಸ್ ಎ ಇಸ್ ಈಕ್ವಲ್ ಟು 4 ಪ್ಲಸ್ 3 ಪ್ಲಸ್ 2. ಸೊ ಇದನ್ನ ಎ 2 ಆಗುತ್ತೆ, 2 ಎ 2 ಬಿ 2 ಸಿ ಟೋಟಲ್ 9 ಫ್ಯಾಕ್ಟರ್ಸ್ ಆಗುತ್ತೆ. ಇದನ್ನ ನಾವು ಇದರಲ್ಲಿ 2 ಕಾಮನ್ ಇದೆ, 2 ಕಾಮನ್ ತಗೋಬಹುದು. 2 ಕಾಮನ್ ತಗೊಂಡ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಸಿಗುತ್ತೆ ಇಸ್ ಈಕ್ವಲ್ ಟು 9. ಅದೇ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಅಂದರೆ 9 ಡಿವೈಡೆಡ್ ಬೈ 2. ಇದೇನು ಫ್ಯಾಕ್ಟರ್ಸ್ 3 ಜನನು ಕೇಳಿ ಪರ್ ಡೇ ಇದು. ಅರ್ಥದ? ಕಂಡುಹಿಡ್ಕೊಂಡು ನಾವು ಮತ್ತೊಂದ್ಸಲಿ ಇಲ್ಲಿ ಬರ್ಕೊಳ್ಳೋದ. ನಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ 9 ಡಿವೈಡೆಡ್ ಬೈ 2 ಬಂತು.
ಸೊ 9/2 ಅಂದರೆ 4.5 ಫ್ಯಾಕ್ಟರ್ಸ್ ಪರ್ ಡೇ. ಸೊ ಈಗ ನಮಗೆ ಎ ಪ್ಲಸ್ ಬಿ ವ್ಯಾಲ್ಯೂ ಬಂದಿತ್ತು. ಎ ಪ್ಲಸ್ ಬಿ ವ್ಯಾಲ್ಯೂ ನಮಗೆ 4 ಫ್ಯಾಕ್ಟರ್ಸ್ ಅಂತ ಸಿಗಿತ್ತು. ಎ ಪ್ಲಸ್ ಬಿ ವ್ಯಾಲ್ಯೂನ ನಾವು ಇಲ್ಲಿ ಪುಟ್ ಮಾಡಿದ್ರೆ 4 ಪ್ಲಸ್ ಸಿ ಇಸ್ ಈಕ್ವಲ್ ಟು 4.5. ಸಿ ಇಸ್ ಈಕ್ವಲ್ ಟು 4.5 ಮೈನಸ್ 4. ಸಿ ಇಸ್ ಈಕ್ವಲ್ ಟು 0.5 ಫ್ಯಾಕ್ಟರ್ ಪರ್ ಡೇ ಅಂತ ಆಯ್ತು ಸರ್. ಸಿ ವ್ಯಾಲ್ಯೂ ನಮಗೆ ಇಲ್ಲಿ ಸಿಕ್ತು. ಈಗ ಅವ್ನು ಕೇಳಿರೋದೇ ಹೌ ಲಾಂಗ್ ವಿಲ್ ಸಿ ಟೇಕ್ ಟು ಡೂ ಇಟ್. ಈಗ ಒಂದಿಂದಲ್ಲಿ ಇವನು 0.5 ಫ್ಯಾಕ್ಟರ್ ಮುಗಿಸ್ತೇನೆ ಅಂತ ಗೊತ್ತಾಯ್ತು ನಮಗೆ. ಆದರೆ ಅವ್ನು ಕೇಳಿರೋದೇನು, ಪೂರ್ತಿ ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತೇನೆ ಅಂತ. ಈಗ ನಮ್ಗೇನು ಗೊತ್ತು, ಪೂರ್ತಿ ಕೆಲಸ ನಮ್ದು 12 ಫ್ಯಾಕ್ಟರ್ಸ್ ಅಂತ ನಮ್ಗೆ ಗೊತ್ತು. ನಮ್ದು ಪೂರ್ತಿ ಕೆಲಸ 12 ಫ್ಯಾಕ್ಟರ್ಸ್ ಆದ್ರೆ ಸಿ ಅನ್ನೋನು ಒಂದಿಂದಲ್ಲಿ 0.5 ಫ್ಯಾಕ್ಟರ್ ಮಾಡಿದ್ರೆ 12/0.5 ಮಾಡಿದ್ರೆ ನಮಗೆ 24 ಡೇಸ್ ಅಂತ ಸಿಗತ್ತೆ. ಈಗ 0.5 ಫ್ಯಾಕ್ಟರ್ ಅವನು ಒಂದಿಂದಲ್ಲಿ ಮಾಡಿದ್ರೆ 12 ದಿನದಲ್ಲಿ 100 ಫ್ಯಾಕ್ಟರ್ ಕೆಲಸನ 24 ದಿನ ಬೇಕು ಅವನಿಗೆ ಮುಗಿಸೋಕ್ಕೆ. ಸೊ ಆಪ್ಷನ್ ಇಸ್ ಸಿ. ಸೊ ಮತ್ತೊಂದು ಕ್ವಶನ್ ನೋಡೋಣ. ಯು ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್. ಸೊ ಇದರಲ್ಲಿ ಎ ಅನ್ನೋನು 40 ದಿನ ತಗೋತಾನೆ. ಸೊ ಬಿ ಅನ್ನೋನು 30 ದಿನ ತಗೋತಾನೆ. ದಯವಿಟ್ಟು ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನೀವು ಈ ಪ್ರಶ್ನೆನ ಒಂದ್ಸಲಿ ಓದಿ ಪಾಸ್ ಮಾಡಿ ವಿಡಿಯೋನ ಸಾಲ್ವ್ ಮಾಡಿ, ಅದಾದ್ಮೇಲೆ ನೀವು ಮಾಡಿದ ಸರಿನಾ, ನಾನು ಹೋಗ್ತಿರೋ ರೂಟ್ ಸರಿನಾ ಅಂತ ಹೇಳ್ಬಿಟ್ಟು ಪುನಃ ಪ್ಲೇ ಮಾಡಿ ಈ ವಿಡಿಯೋನ ನೋಡಿ. ಈ ಥರ ಸಹಾಯ ತಗೊಳ್ಳಿ. ಸುಮ್ಮನೆ ಬರೀ ನೋಡಿದ್ರೆ ಏನು ಪ್ರಯೋಜನ ಇಲ್ಲ. ನೋಡ್ತಾ ನೋಡ್ತಾ ನೀವು ವರ್ಕ್ ಮಾಡಬೇಕು. ಒಂದು ರಫ್ ಶೀಟು ಪ್ಲಸ್ ಪೆನ್ನು ಜೊತೆಲಿ ಇಟ್ಕೊಂಡು ಈ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ. ಜೊತೆಲಿ ಗ್ಯಾರಂಟಿ ಸಕ್ಸಸ್ ಸಿಗತ್ತೆ. ಸರಿ, ಪುನಃ ಪ್ರಶ್ನೆ ಬರೋಣ. ಇವನು 40 ದಿನ, ಇವ್ 30 ದಿನ ಅಂತ ಸಿಗದೆ. ಇದನ್ನು ನಾವು ಎಲ್ ಸಿ ಎಂ ತಗೋತೀವಿ. ಎಲ್ ಸಿ ಎಂ ತಗೊಂಡ್ರೆ ನಮಗೆ ಇದು 120 ಫ್ಯಾಕ್ಟರ್ಸ್. ಸೊ ಇದ್ರದ್ದು 3 ಫ್ಯಾಕ್ಟರ್ಸ್ ಪರ್ ಡೇ ಅಂತ ಸಿಕ್ತು. ಇದು 4 ಫ್ಯಾಕ್ಟರ್ಸ್ ಪರ್ ಡೇ ಅಂತ ಸಿಕ್ಕಿದೆ. ಗೈಸ್, ನಾನು ಪ್ರತಿಯೊಂದು ಕ್ವಶನ್ ಅಲ್ಲಿ ಎಲ್ ಸಿ ಎಂ ಹೆಂಗೆ ತಗೋಬೇಕು, ಇದನ್ನ ಹೆಂಗೆ ತಗೋಬೇಕು ಅಂತ ಹೇಳ್ತಾ ಹೋದ್ರೆ ಟೈಮ್ ತುಂಬಾ ಹಿಡಿಯುತ್ತೆ. ಸೊ ಡೈರೆಕ್ಟ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಲ್ ಸಿ ಎಂ ತಗೊಳ್ಳೋದು ಇದು ಹೆಂಗ್ ಬತ್ತು ಅಂತ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ, ಹಾಗೂ ಪ್ರೀವಿಯಸ್ ಕ್ವಶನ್ಸ್ ಕೂಡ ನೋಡಿ. ಸೊ ಇದ್ರಲ್ಲಿ ನಾವು ಎ ವ್ಯಾಲ್ಯೂನ, ಬಿ ವ್ಯಾಲ್ಯೂನ, ಸಿ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ ಈ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ಅಂದ್ರೆ, ಈಗ ನಮಗೆ ಎ ಮತ್ತು ಬಿದು ಒಂದೊಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಅಂತ ಗೊತ್ತಾಯ್ತು. ಎ ಸ್ಟಾರ್ಟೆಡ್ ಅಲೋನ್ ಬಟ್ ಲೆಫ್ಟ್ ದ ವರ್ಕ್ ಆಫ್ಟರ್ 10 days. ಅಂದ್ರೆ ಈಗ ಬರೀ ಎ 3 ಫ್ಯಾಕ್ಟರ್ ಕೆಲಸ ಮಾಡ್ತಾನೆ ಒಂದಿನದಲ್ಲಿ. 3 ಫ್ಯಾಕ್ಟರ್ ಎ 10 ದಿನ ಕೆಲಸ ಮಾಡ್ತಾ ಅಂದ್ರೆ 30 ಫ್ಯಾಕ್ಟರ್ ಮುಗ್ದೋಯ್ತು. ಆಮೇಲೆ ಬೆನ್ ಬಿ ವರ್ಕ್ಡ್ ಅಟ್ ಇಟ್ ಫಾರ್, ಅವನು ಕೂಡ 10 ದಿನದಲ್ಲಿ 10 ದಿನ ಕೆಲಸ ಮಾಡಿದ್ದಾನೆ. ಈಗ ನಮಗ್ ಗೊತ್ತು ಬಿ 4 ಫ್ಯಾಕ್ಟರ್ ಒಂದಿನದಲ್ಲಿ ಮುಗಿಸ್ತೇನೆ ಅಂದ್ರೆ 10 ದಿನ ಕೆಲಸ ಮಾಡೋಣ ಅಂದ್ರೆ 40 ಫ್ಯಾಕ್ಟರ್ ಕೆಲಸ ಮುಗೀತು. ಸಿ ಫಿನಿಶ್ ದ ರಿಮೈನಿಂಗ್ ವರ್ಕ್ ಇನ್ 10 days. ಈಗ ಇಲ್ಲಿ ನಮಗೆ ಅವ್ನು ಎಷ್ಟು ಕೆಲಸ ಮಾಡ್ತಾನೆ ಅಂತ ಗೊತ್ತಿಲ್ಲ, ಆದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ 10 ದಿನದಲ್ಲಿ ಅವನು ಕೂಡ ಕೆಲಸ ಮುಗಿಸಿದಾನೆ. ಆದ್ರೆ ಎಷ್ಟು ಕೆಲಸ ಅದು ನಮಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮಗೆ ಒಂದು ಹಿಂಟ್ ಇದೆ ನೋಡಿ. ನಮಗೆ ಟೋಟಲ್ ವರ್ಕ್ ಗೊತ್ತು 120 ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು, ಇಲ್ಲಿ 40 ಮತ್ತೆ 30 ಫ್ಯಾಕ್ಟರ್ಸ್ ಎ ಮತ್ತೆ ಬಿ ಸೇರ್ಕ್ ಮುಗಿಸ್ಬಿಟ್ಟಿದ್ದಾರೆ. 40 + 30 ಎಷ್ಟಾಯ್ತು ಗೈಸ್? 70 ಫ್ಯಾಕ್ಟರ್ಸ್ ನ ಟೋಟಲ್ ವರ್ಕ್ ಮುಗಿಸ್ಬಿಟ್ಟಿದ್ದಾರೆ ಇವರು, ಎ ಮತ್ತು ಬಿ ಸೇರಿಸಿ. ಇರೋದನ್ನ ಮಾತ್ರ ಟೋಟಲ್ ವರ್ಕ್ 120 ಫ್ಯಾಕ್ಟರ್ಸ್. 120 ಫ್ಯಾಕ್ಟರ್ ಅಲ್ಲಿ 70 ಫ್ಯಾಕ್ಟರ್ಸ್ ಹೋದ್ರೆ ನಮ್ಮ ಹತ್ರ ಉಳಿಯೋದು 50 ಫ್ಯಾಕ್ಟರ್ಸ್ ಅಲ್ವಾ? ಈ 50 ಫ್ಯಾಕ್ಟರ್ಸ್ನೇ ಇಲ್ಲಿ ಬರ್ಕೋಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ 50 ಫ್ಯಾಕ್ಟರ್ಸ್ನೇ ಸಿ ಮುಗಿಸಿರೋದು. ಮಿಕ್ಕಿದ ಕೆಲಸ 50 ಫ್ಯಾಕ್ಟರ್ಸ್ ಅಂದ್ರೆ ಅದು ಸಿಗೆ ತಾನೆ. ಈಗ 10 ದಿನದಲ್ಲಿ ಅವನು 50 ಫ್ಯಾಕ್ಟರ್ಸ್ ನ ಕೆಲಸ ಮಾಡಿದಾನೆ ಅಂದ್ರೆ ಒಂದಿನದಲ್ಲಿ 5 ತಾನೇ ಮಾಡಿರ್ತಾನೆ. 5 ಫ್ಯಾಕ್ಟರ್ ಕೆಲಸ ಮಾಡಿರ್ತಾನೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದು ಹೆಂಗೆ ಅಂದ್ರೆ ಇವ್ನು 10 ದಿನದಲ್ಲಿ 50 ಮುಗಿಸಿದಾನೆ ಅಂದ್ರೆ 50 ಫ್ಯಾಕ್ಟರ್ ಕೆಲಸ ಮುಗಿಸಿದಾನೆ ಅಂದ್ರೆ ಒಂದಿನದಲ್ಲಿ 5 ಮಾಡಿದ್ರೆ ತಾನೆ 10 ದಿನದಲ್ಲಿ 50 ಮಾಡಕ್ ಸಾಧ್ಯ.
ಸೊ ಈ ಒಂದು ಹಿಂಟಿಂದ ನಮಗೆ ಸಿ ಎಷ್ಟು ಕೆಲಸ ಮಾಡ್ತಾನೆ ಅಂತ ಗೊತ್ತಾಯ್ತು. ಸಿ ಈಸ್ ಈಕ್ವಲ್ ಟು 5 ಫ್ಯಾಕ್ಟರ್ ಪರ್ ಡೇ ಅಂತ ಬರ್ಕೋಬಹುದು. ಈಗ ಸಿ ಒಂದು ದಿನದಲ್ಲಿ 5 ಫ್ಯಾಕ್ಟರ್ ಅಂತ ಮುಗಿಸಿದ್ರೆ ಪ್ರಶ್ನೆ ಏನ್ ಕೇಳಿದಾನೆ ಅಂತ ಅಂದ್ರೆ ಅವ್ನು ಮಿಕ್ಕಿದ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ದ ಅಂತ ಕೇಳಿಲ್ಲ. ಅವ್ನು ಕೊಟ್ಬಿಟ್ಟಿದ್ದಾನೆ ಅವನಿಗೆ 10 ದಿನದಲ್ಲಿ ಮಿಕ್ಕಿದ ಕೆಲಸ ಮಾಡವನೆ ಅಂತ. ಅವನೇನ್ ಗಪ್ಪ ಕೇಳ್ತಾ ಇದ್ದಾನಂದ್ರೆ ಸಿ ಒಬ್ನೇ ಪೂರ್ತಿ ಕೆಲಸ ಎಷ್ಟು ಕೆಲಸ ಇದೆ ಅದು ಪೂರ್ತಿ 120 ಫ್ಯಾಕ್ಟರ್ಸ್ ಕೆಲಸನ ಸಿ ಒಬ್ನೇ ಮಾಡಿದ್ರೆ ಎಷ್ಟು ದಿನ ಅಂತ ತಗೋತಾನೆ ಅಂತ. ಈಗ ನಮ್ಗೆ ಗೊತ್ತಾಯ್ತು ಸಿ ಒಂದಿಂದಲ್ಲ 5 ಫ್ಯಾಕ್ಟರ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದನ್ನೇ ನಮ್ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಅವ್ನ್ ಪರ್ ಡೇ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮ್ಗೆ 24 ಸಿಗ್ಬಿಡುತ್ತೆ. ಆನ್ಸರ್ 24 ಡೇಸ್ ಆಗಿದೆ. 24 ಡೇಸ್ ಅಂದ್ರೆ ಅವನು ಒಂದಿನದಲ್ಲೇ 5 ಫ್ಯಾಕ್ಟರ್ ಕೆಲಸನ ಮುಗಿಸವನೆ. ಅಂದ್ರೆ ಈ 120 ಫ್ಯಾಕ್ಟರ್ ಕೆಲಸ ಮುಗಿಸಕ್ಕೆ ಅವನಿಗೆ 24 ದಿನ ಬೇಕಾಗತ್ತೆ. ಓಕೆ, ಧನ್ಯವಾದ ಎಲ್ಲರಿಗೂ. ದಯವಿಟ್ಟು ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋಂಥ ಈ ಚಾನಲ್ ಒಂದು ಇನಿಷಿಯೇಷನ್ ಏನಂದ್ರೆ ಎಲ್ಲರಿಗೂ ಸಹಾಯ ಆಗಲಿ, ಅರ್ಥ ಆಗಲಿ ಅಂತ ನಮ್ಮ ಕನ್ನಡ ಮೀಡಿಯಂ ಸ್ನೇಹಿತರು ಗೋಸ್ಕರನೇ ನಾನು ಇದು ಮಾಡ್ತಾ ಇರೋದು. ಯಾಕಂದ್ರೆ ನನ್ನ ಫ್ರೆಂಡ್ಸ್ ತುಂಬಾ ಬ್ರಿಲಿಯಂಟ್ ಇದ್ದಾರೆ, ಆದರೆ ಆಪ್ಟಿಟ್ಯೂಡ್ನಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಅವ್ರಿಗೆ ಕಷ್ಟ ಆಗ್ತಿದೆ. ಯಾಕಂದ್ರೆ ಎಲ್ಲಾ ವಿಡಿಯೋಸ್ ನಮಗೆ ಇಂಗ್ಲಿಷ್ ಅಥವಾ ಹಿಂದಿಲಿ ಸಿಗುತ್ತೆ, ಕನ್ನಡದಲ್ಲಿ ಸಿಗಲ್ಲ. ಸೊ ಇದೊಂದು ನನ್ನ ಪ್ರಯತ್ನ ನನ್ನ ಎಲ್ಲ ಕನ್ನಡ ಮೀಡಿಯಂ ಸ್ನೇಹಿತರಿಗೆ ಉಪಯೋಗ ಆಗಲಿ ಅಂತ. ದಯವಿಟ್ಟು ನೀವು ನೋಡಿ ನಿಮ್ಮ ಸ್ನೇಹಿತರು ಯಾರಿಗೆ ಆಪ್ಟಿಟ್ಯೂಡ್ ಕಷ್ಟ ಅಂತ ಅನಿಸ್ತದೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ, ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.